ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಿಮ್ಗೆ ಮನೆ ಕಟ್ಟೋದಿಕ್ಕೆ 1,20,000 ಕೊಡ್ತಾ ಇದ್ರು ಜನರಲ್ ಕ್ಯಾಟಗರಿಗೆ. ಅದೇ ರೀತಿಯಾಗಿ ಒಂದು SC ST ಕ್ಯಾಟಗರಿಗೆ 1,60,000 ಕೊಡ್ತಾ ಇದ್ರು. 1,60,000 ಕೊಡ್ತಾ ಇರ್ಲಿಲ್ಲ, ಬಟ್ ಸರ್ಕಾರ ಹೇಳ್ತಾ ಇದೆ 1,60,000 ಕೊಡ್ತಾ ಇದ್ವಿ ಅಂತ. ಆದ್ರೆ ಅವರಿಗೆ ಕೊಡ್ತಾ ಇರುವಂತದ್ದು ಕೇವಲ 1,30,000 ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇದನ್ನ ಈ ಒಂದು ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಇರುವಂತ ಸಂದರ್ಭದಲ್ಲಿ ಸದನದಲ್ಲಿ ಹೇಳ್ತಾರೆ, 1,20,000 ಇನ್ ಮುಂದೆ ಸಬ್ಸಿಡಿ ಕೊಡೋದಿಲ್ಲ, ಅದು ಜನಗಳಿಗೆ ಒಂದು ಮನೆ ಕಟ್ಟೋದಿಕ್ಕೆ ಸಾಕಾಗೋದಿಲ್ಲ, ಇನ್ ಮುಂದೆ ಅದನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಇನ್ನೂ ಕೂಡ ಅದ್ರ ಬಗ್ಗೆ ಡೆವಲಪ್ ಇಲ್ಲ. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಗೆ ನೋಡ್ಬೋದು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆ ಮನೆ ಇಲ್ದಿರುವಂತದ್ದು ಮತ್ತೆ ಸೈಟ್ ಇಲ್ದಿರುವಂತ ಫ್ಯಾಮಿಲೀಸ್ಗಳು 36 ಲಕ್ಷ ಫ್ಯಾಮಿಲೀಸ್ ಇದೆ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ, ಈ ಒಂದು ರೂರಲ್ ಏರಿಯಾಗಳು ಮತ್ತೆ ಅರ್ಬನ್ ಅಲ್ಲಿ ಎರಡು ಕೂಡ ಸೇರಿ 36 ಲಕ್ಷದ 69,000 ಒಂದು ಮನೆಗಳು ಇಲ್ದಿರುವಂತ ಫ್ಯಾಮಿಲಿಗಳಿದೆ. ಅದರಲ್ಲೂ ಕೂಡ ರೂರಲ್ ಏರಿಯಾಗಳಲ್ಲಿ 18 ಲಕ್ಷ ಮನೆಗಳಿಲ್ದಿರುವಂತ ಫ್ಯಾಮಿಲಿ ಇದೆ, ಮತ್ತೆ 6 ಲಕ್ಷ ಸೈಟ್ಗಳು ಇಲ್ದಿರುವಂತ ಫ್ಯಾಮಿಲಿ ಇದೆ. ಅದೇ ರೀತಿಯಾಗಿ ಅರ್ಬನ್ ಏರಿಯಾಗಳಲ್ಲಿ ಅಂದ್ರೆ ಸಿಟಿಗಳಲ್ಲಿ ವಾಸ ಮಾಡ್ತಿರುವಂತವ್ರಿಗೆ 3 ಲಕ್ಷ ಮನೆಗಳಿಲ್ಲ, 6 ಲಕ್ಷ ಸೈಟ್ಗಳು ಇಲ್ದಿರುವಂತ ಫ್ಯಾಮಿಲಿಗಳಿದೆ. ಇದನ್ನೆಲ್ಲದನ್ನು ಕೂಡ ನೋಡ್ಕೊಂಡು ಕೂಡ ಇವರು ಈ ಒಂದು ಸರ್ಕಾರ ಏನಿದಾರಲ್ವಾ, ಇವರು ಇದ್ರ ಬಗ್ಗೆ ಗಮನನ ಕೊಡ್ತಾ ಇಲ್ಲ. ಎಷ್ಟೋ ಒಂದು ಫ್ಯಾಮಿಲೀಸ್ಗಳು ಬೀದಿಲಿದೆ, ಇನ್ನೂ ಕೂಡ ಅವರಿಗೆ ಇರೋದಕ್ಕೆ ಒಂದು ಸೂರು ಕೂಡ ಇಲ್ಲ, ಆ ರೀತಿಯಾಗಿದೆ. ಅದೇ ರೀತಿಯಾಗಿ ಒಂದು ಮನೆಗಳನ್ನ ಕೊಟ್ರು ಕೂಡ ಈಗ ಏನ್ ಕೊಡ್ತಾ ಇದಾರಲ್ವಾ, 1,80,000 ಮನೆಗಳನ್ನ ಕೊಡ್ತಾ ಇದೀವಿ, 2,30,000 ಮನೆಗಳನ್ನ ಕೊಡ್ತಾ ಇದೀವಿ. ಈ ಒಂದು ಮನೆಗಳು ಯಾವ್ದನ್ನು ಕೂಡ ಬಡವರಿಗೆ ಈ ಒಂದು ಹಳ್ಳಿಗಳಲ್ಲಾಗಿರ್ಬೋದು, ಸಿಟಿಗಳಲ್ಲಾಗಿರ್ಬೋದು, ಈ ಒಂದು ಬಡವರಿಗೆ ಸಿಗ್ತಾ ಇಲ್ಲ ಒಂದು ಮನೆಗಳು. ನೀವು ಮನೆಗಳಿಗೆ ಎಷ್ಟೇ ಸಬ್ಸಿಡಿ ಕೊಟ್ಟರು ಕೂಡ ನೀವು 3 ಲಕ್ಷ ಕೊಡಿ ಅಥವಾ 3.5 ಲಕ್ಷ ಕೊಡಿ, ಈ ಒಂದು ಬಡ ಜನರಿಗೆ ತಲುಪೋದಿಲ್ಲ ಅದು. ಯಾಕಂತಂದ್ರೆ ನೀವು ಈ ಒಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನೋಡ್ಬೋದು, ನೀವು ಅಲ್ಲಿ ಈ ಒಂದು ಲಂಚ ಕೊಟ್ಟರೆ ಮಾತ್ರ ಈ ಒಂದು ಮನೆಗಳನ್ನ ಕೊಡುವಂಥದ್ದು. ಮತ್ತೆ ಈ ಒಂದು ಆ ಒಂದು ಪಂಚಾಯತಿಯ ಮೆಂಬರ್ಗಳೇನಿದ್ದಾರೆ ಅವರ ಒಂದು ರಿಲೇಷನ್ಗಳಿಗೆ ಕೊಡುವಂಥದ್ದು. ಕೆಲವೊಬ್ರು ಮನೆಗಳಿದ್ರೂ ಕೂಡ 2 ಮನೆಗಳನ್ನ ಮಾಡ್ಕೊಳ್ಳುವಂಥದ್ದು. ಇದನ್ನೆಲ್ಲ ಸರ್ಕಾರ ಗಮನ ಹರಿಸ್ಬೇಕಾಗುತ್ತೆ ಇದ್ರ ಬಗ್ಗೆ. ಯಾಕಂತಂದ್ರೆ ತುಂಬಾ ಜನರು ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ, ಸರ್ ನಾವು ಈ ಒಂದು ಮನೆಗಳಿಗೆ ಅರ್ಜಿ ಹಾಕ್ತೀವಿ, ಅರ್ಜಿ ಹಾಕಿದ ನಂತರದಲ್ಲಿ ಅದು ನಮಗೆ ಮನೆಗಳು ಸಿಗೋದಿಲ್ಲ. ಅವರು ಇರುವಂಥವ್ರು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಒಂದು ಸಿಬ್ಬಂದಿಗಳಾಗಿರ್ಬೋದು, ಮತ್ತು ಒಂದು ಮೆಂಬರ್ಗಳಾಗಿರ್ಬೋದು, ಅವರ ಒಂದು ರಿಲೇಷನ್ಗಳಿಗೆ ಕೊಡುವಂಥದ್ದು. ಮತ್ತು ಯಾರು ಲಂಚಗಳನ್ನ ಕೊಡ್ತಾರೆ ಅಂಥವ್ರಿಗೆ ಮನೆಗಳನ್ನ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ, ನಮಗೆ ಆ ಒಂದು ಮನೆಗಳು ಸಿಗೋದಕ್ಕೆ ಬಿಡೋದಿಲ್ಲ. ಈ ರೀತಿಗೆಲ್ಲ ತುಂಬ ಜನರು ಕೇಳ್ತಾ ಇದ್ರು. ಹಾಗೆಯೇ ಈ 1,20,000 ಮನೆಗಳಿಗೆ ಕೊಡ್ತಾರೆ, ಆ 1,20,000 ಅವರಿಗೆ ಅರ್ಧ ಲಂಚ ಕೊಡಬೇಕಾಗುತ್ತೆ. ಅವರಿಗೆ ಲಂಚ ಕೊಟ್ಟು ನಾವು ಇಲ್ಲಿ ಮನೆ ಮಾಡೋದಕ್ಕೆ ಹೋದರೆ ಹಲವಾರು ತೊಂದರೆಗಳಾಗ್ಬಿಡುತ್ತೆ. ಹಾಗಾಗಿ ಕೊಡೋದೇ 1,20,000, ಅದರಲ್ಲಿ ನಾವು ಲಂಚ ಕೊಟ್ಟು ಮಾಡೋದಕ್ಕಿಂತ ಹೀಗೆ ಇದ್ಬಿಡ್ತೀವಿ ಅಂತ ತುಂಬ ಜನರು ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಹಾಗೆಯೇ ತುಂಬ ಜನರು ಹೇಳ್ತಾ ಇದ್ದಾರೆ, 1,20,000 ಕೊಟ್ಟರೆ ನಮಗೆ ಈ ಒಂದು ದನಗಳನ್ನ ಕಟ್ಟಾಕೋದಕ್ಕೆ, ಕೊಟ್ಟಿಗೆಗಳನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದರಲ್ಲಿ ನಮಗೆ ಮನೆಗಳನ್ನ ಯಾವ ರೀತಿಯಾಗಿ ಮಾಡಬೇಕು ನಾವು, ಈ ರೀತಿಯಾಗೆಲ್ಲ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಗಮನ ಹರಿಸಬೇಕು. ಯಾಕಂತಂದರೆ ನೀವು ಕೊಡುವಂಥ ಯಾವುದೇ ಒಂದು ಕಾರ್ಯಕ್ರಮಗಳು ಕೂಡ ಈ ಒಂದು ಬಡ ಜನರಿಗೆ, ನಿರ್ಗತಿಕರಿಗೆ ಅದು ತಲುಪೋದಿಲ್ಲ. ಆ ಒಂದು ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಕೂಡ ಆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಒಂದು ಬಡ ಜನರಿಗೆ ತಲುಪುವಂಥದ್ದು. ಇದನ್ನೆಲ್ಲ ಗಮನ ಹರಿಸಬೇಕಾಗುತ್ತೆ ಸರ್ಕಾರ. ಮತ್ತು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ PDIಗಳು ಮತ್ತು ಈ ಒಂದು ಸೆಕ್ರೆಟರಿಗಳೆಲ್ಲ ಏನಿದ್ದಾರೆ, ಇವರೆಲ್ಲ ಲಂಚಗಳನ್ನ ತಗೊಂಡೇ ಅದಾದ ನಂತರದಲ್ಲಿ ಮುಂದಿನ ಕೆಲಸಗಳನ್ನ ಮಾಡುವಂಥದ್ದು. ಇದೆಲ್ಲದೂ ಕೂಡ ಸಮಸ್ಯೆ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಯಾವಾಗ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ನೀವು 3 ಲಕ್ಷ ಕೊಡಿ ಅಥವಾ 3.5 ಲಕ್ಷ ಕೊಡಿ, ಅದು ಎಷ್ಟೇ ಕೊಟ್ಟರು ಕೂಡ ಈ ಒಂದು ಬಡ ಜನರಿಗೆ ತಲುಪೋದಿಲ್ಲ. ಇವಾಗಲೂ ಕೂಡ ನೀವು ನೋಡ್ಬೋದು, ಮನೆ ಇಲ್ಲದೆ ಒಂದು ಬದುಕೋದಿಕ್ಕೆ ಒಂದು ಸೂರು ಕೂಡ ಇಲ್ಲದೆ ಈ ಒಂದು ಬೀದಿಗಳಲ್ಲಿ ಇರುವಂಥವ್ರು ಎಷ್ಟೋ ಜನರಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಥಿಂಕ್ ಮಾಡಬೇಕಾಗುತ್ತೆ. ಸರ್ಕಾರ 1,80,000 ಮನೆ ಕೊಡ್ತೀವಿ, 2,30,000 ಮನೆ ಕೊಡ್ತೀವಿ, ಈ ರೀತಿಯಾಗೆಲ್ಲ ನೀವು ಮನೆಗಳನ್ನ ಕೊಟ್ಟರು ಕೂಡ ಅದು ಬಡ ಜನರಿಗೆ ತಲುಪೋದಿಲ್ಲ. ಅದು ನೀವು ಕೊಡುವಂಥ ಮನೆಗಳು ಈ ಒಂದು ಬಡ ಜನರಿಗೆ ತಲುಪಿದ್ರೆ ಅದೊಂದು ಯೂಸ್ ಆಗುತ್ತೆ, ಇಲ್ಲ ಅಂತಂದರೆ ಅದು ಯೂಸ್ಲೆಸ್, ಅದು ಏನು ಇದೇ ಇಲ್ಲ, ಅದು ಕಾರ್ಯಕ್ರಮಕ್ಕೆ ಒಂದು ಬೆಲೆನೇ ಇಲ್ಲದ ರೀತಿಯಲ್ಲಿ ಆಗ್ಬಿಡುತ್ತೆ. ನೀವು ಇವಾಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ, 5 ಗ್ಯಾರಂಟಿಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಗ್ಯಾರಂಟಿ ಅಂತ ಕೊಟ್ಟಿದ್ದೀರಿ, ಮತ್ತು ಗೃಹ ಜ್ಯೋತಿ ಕೊಟ್ಟಿದ್ದೀರಿ. ಇದು ಯಾವ
ಯಾವುದು ಕೂಡ ಬಡ ಜನರಿಗೆ ತಲುಪೋದಿಲ್ಲ ಅದು. ಯಾಕಂತಂದರೆ ಈ ಒಂದು ಗೃಹಲಕ್ಷ್ಮಿ ತಗೋಬೇಕಂದ್ರೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ಆ ಒಂದು ರೇಷನ್ ಕಾರ್ಡ್ ಕೂಡ ಹಲವಾರು ಜನರ ಹತ್ರ ಇಲ್ಲ. ಈ ದಾಖಲಾತಿಗಳು ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ. ಮತ್ತು ಆ ಒಂದು ದಾಖಲಾತಿ ಮಾಡಿಸೋದಕ್ಕೆ ಹೋದಂಥ ಸಿಬ್ಬಂದಿಗಳು ಕೂಡ ಸರಿಯಾಗಿರೋದಿಲ್ಲ. ಯಾವುದಾದ್ರೂ ಕೂಡ ಮಿಸ್ಟೇಕ್ಗಳನ್ನ ಮಾಡಿ ಅದಾದ ನಂತರದಲ್ಲಿ ಈ ಒಂದು ಕಚೇರಿಗೂ ಮನೆಗೂ ಅಲಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಗಮನ ಇದ್ದರೆ ಮಾತ್ರ ಈ ಒಂದು ಬಡ ಜನರಿಗೆ ಹೆಲ್ಪ್ ಮಾಡುವಂಥ, ಸಹಾಯ ಮಾಡುವಂಥ ಕೆಲಸ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.